ನಮ್ಮಲ್ಲಿ 136 ಜನ ಶಾಸಕರಲ್ಲಿ ಅವರಿಬ್ಬರಿಗೆ ಬಿಟ್ಟು ಏನು ಮಾತುಕತೆ ನಡೆದಿದೆ ಏನು ಆಗಿದೆ ಅನ್ನೋದು ಹೈಕಮಾಂಡ್ಗೆ ಮತ್ತು ಅವರಿಬ್ಬರಿಗೆ ಗೊತ್ತಿರುತ್ತೆ. ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ಮಾತ್ರ ಗೊತ್ತಿರುತ್ತೆ. ನಮಗೆ ಅದ್ರ ಬಗ್ಗೆ ಏನು ಯಾರಿಗೂ ಮಾಹಿತಿ ಇಲ್ಲ. ನಾವೆಲ್ಲ ಸುಮ್ಮನೆ ಏನೋ ಒಂಥರ ಮಾತಾಡ್ತಿದ್ದೀವಿ ಅಷ್ಟೇ ಬಿಟ್ಟು ಅದ್ರ ಬಗ್ಗೆ ಈಗ ಪವರ್ ಶೇರಿಂಗ್ ಬಗ್ಗೆ ಮಾತಾಡಿದರೆ ಸುಮ್ಮನೆ ನಾನು ಚಟಕ್ಕೆ ಮಾತಾಡಬೇಕಷ್ಟೆ. ನಮಗೇನು ಗೊತ್ತಿಲ್ಲದ ಯಾಕೆ ಮಾತಾಡ್ಬೇಕು ನಿಮ್ಮ ಜೊತೆ? ಅದು ಗೊತ್ತಿಲ್ಲ. ಕೊಡಿ ಅಂತ ಕೇಳ್ತೀವಿ. ತುಮಕೂರಿಗೆ ಈಗಾಗಲೇ ಒಂದು ಇದ್ದಂಥದ್ದು ಕಡಿಮೆ ಆಗಿದೆ. ಅದರಿಂದ ಯಾರಿಗಾನ ಒಬ್ರಿಗೆ ಕೊಡಿ ಅಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡೋದು ಮಾಡ್ತೀವಿ. ಯಾರಾದರೂ ಇರ್ಬೋದು. ಯಾರಿಗೆ ಹೈಕಮಾಂಡ್ ಯಾರಿಗೆ ಡಿಸಿಷನ್ ಮಾಡುತ್ತೋ ಅವ್ರಿಗೆ ಕೊಡಲಿ ಅಂತ ಕೇಳ್ತೀವಿ. ಯಾರು ನಾವು ಇದ್ದೀವಿ ಅಂತ ಹೆಂಗೆ ಹೇಳ್ತೀವಿ ನೀನು? ಯಾರವರು ಯಾರೋ ರೇಸಾಗಿಲ್ದರೆ ಬೇರೆ ಯಾರು ಬರ್ಬೋದು, ಇಲ್ಲ CM ಇವರೇ ಮುಂದುವರಿಬೋದು. ಯಾರಿಗೆ ಗೊತ್ತೈತೆ? ಯಾರಿಗೂ ಗೊತ್ತಿಲ್ಲ. ಸ್ಪಷ್ಟ ಮಾಹಿತಿ ಯಾರಿಗೂ ಇಲ್ಲ. ಇಲ್ಲ, ನಾನು ಡೆಲ್ಲಿಗೆ ಹೋಗಿಲ್ವಲ್ಲ. ಡೆಲ್ಲಿಗೆ ಹೋಗಿದ್ರೆ ಎಲ್ಲರೂ ಇಲ್ಲ, ಕರೆದಿಲ್ಲ. ನಮ್ಮನ್ನು ಯಾರನ್ನೂ ಕರೆದಿಲ್ಲ. ಇಲ್ಲ, ಆ ಥರ ಏನಿಲ್ಲ. ಈಗ ನಾವು ಹೋಗಿ ಅಲ್ಲಿ ಏನಾರ ಮಾಡೋಕ್ಕೆ ಸಾಧ್ಯತೆ ಇರೋಂಗಿದ್ರೆ ಹೋಗೋಣ. ನಮ್ಮ ಕೈ ಏನಾಗುತ್ತೆ ಈಗ ಇರೋರು ನಾನಾಗಲೇ ಹೇಳಿದ್ನಲ್ಲ, ಅವರಿಬ್ಬರೇ ಏನಾರು ಡಿಸಿಷನ್ ಮಾಡಬೇಕು. ಏನು ಒಡಂಬಡಿಕೆ ಆಯ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಅವ್ರು ಹೋದ್ರು ಅಂದ್ರೆ ಹಿಂದೆಲ್ಲಿ ಹೋಗೋದು, ಅಲ್ಲೆಲ್ಲ ರೂಮ್ ಸೇರ್ಕೊಳ್ಳೋದು, ಅಲ್ಟೆ ಹೊಡೆಯೋದು, ವಾಪಸ್ ಬರೋದು ಡೆಲ್ಲಿಗೆ ಹೋಗಿ. ಅದು ಬಿಟ್ಟರೆ ಇನ್ನೇನಾಗುತ್ತೆ? ಅದ್ರ ಬದಲು ಕಾನ್ಸ್ಟಿಟ್ಯೂನ್ಸಿಗಾನ ಹೋದರೆ ಯಾರು ಬಡವ್ರ ಬಗ್ಗೆ ಕೆಲಸ ಆಗ್ತವೆ, ಕೂತ್ಕೊಂಡು ಅವ್ರ ಕೆಲಸಗಳು ಮಾಡಿಕೊಟ್ರೆ ಅಟ್ಲೀಸ್ಟ್ ಅವರ ಸಮಾಧಾನ ಆಗ್ತಾರೆ. ಈಗ ಇಷ್ಟೊಂಥರ ಜನ ಬಂದವರು ಇಲ್ಲಿ ಹೋಟ್ಲು ತಗೊಂಡ 20-30 ಜನ ಬಂದಿದ್ರು. ಅಲ್ಲೇ ಸಮಸ್ಯೆ ಬಗೆಹರಿದು ಕಳಿಸ್ತೋ. ಅಟ್ಲೀಸ್ಟ್ ಅವ್ರಿಗೆ ನಾನು ಸಿಗಲಿಲ್ಲ ಅಂತಂದರೆ ಅವರೆಲ್ಲ ನಾನು ಬೈಕೊಂಡು ಹೋಗ್ತಿದ್ದೆ ತಾನೇ ಅಲ್ವಾ? ನಮ್ಮ ಕೆಲಸ ಅದಾಗಬೇಕು. ಅಧಿಕಾರಕ್ಕೋಸ್ಕರ ಎಲ್ಲೆಲ್ಲೋ ಒದ್ದಾಡ್ಕೊಂಡು ಹಣೆ ಬರ ಅದೃಷ್ಟ ಇದ್ರೂ ಅಧಿಕಾರ ತಾನಾಗೆ ಬರುತ್ತೆ.